ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ನೋಡಿ ಹ್ಯಾಂಗಿಂಗ್ ಪ್ಲ್ಯಾಂಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು 2 ಥರದಲ್ಲಿ ಮಾಡಿದ್ದೀನಿ. ನೋಡಿ, ಇದು ಲೀವ್ಸು. ನೋಡಿ, ಇದು ಈ ರೀತಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕ್ರೀಮ್ ಕಲರ್ ತಗೊಂಡಿದ್ದೀನಿ. ಅಕ್ಸೈ 3.5 mm ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಮ್ಯಾಜಿಕ್ ಸರ್ಕಲ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಹೀಗೆ. ನೋಡಿ, ಈ ಸರ್ಕಲ್ ಒಳಗಡೆ ನಾವು 6 ಸಿಂಗಲ್ ಕ್ರೋಶೆ ಹಾಕೋಬೇಕು. One, 2, 3, 4, 5, 6. ನೋಡಿ, 6 ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ನೋಡಿ ಈ ರೀತಿ ನಿಧಾನವಾಗಿ ನಾವು ಫಸ್ಟಿಗೆ ಸಿಂಗಲ್ ಕ್ರೋಶೆ ಆಗಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸ್ಟಿಚ್ ಮೇಲೆ ಎರಡೆರಡು ಸ್ಟಿಚ್ ಹಾಕಬೇಕು. ನೋಡಿ, ಇಲ್ಲೇ ಒಂದು ಸಿಂಗಲ್ ಕ್ರೋಶೆ, ನೋಡಿ ಒಂದೇ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ. ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ. ಒಟ್ಟು 12 ಸಿಂಗಲ್ ಕ್ರೋಶೆ ಹಾಕೋಬೇಕು. 6 ಸಿಂಗಲ್ ಕ್ರೋಶೆ ಫಸ್ಟು, ನೆಕ್ಸ್ಟ್ ರೌಂಡಲ್ಲಿ 12 ಸಿಂಗಲ್ ಕ್ರೋಶೆ. ನೋಡಿ, ಒಂದೊಂದು ಸಿಂಗಲ್ ಕ್ರೋಶೆಯಲ್ಲಿ 2 ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ, ಫಸ್ಟ್ ಸ್ಟಿಚ್ಚಿಗೆ ನಾವು ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟ್ ಸ್ಟಿಚ್. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಅದೇ ಸಿಂಗಲ್ ಚೈನ್ ಹಾಕಿದ್ದೀವಲ್ಲ ಫಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಅಲ್ಲೇ ಒಂದು ಸಿಂಗಲ್ ಕ್ರೋಶೆ. ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಈಗ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಲ್ಲ, ಇನ್ನು ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. 1, 2. ಮತ್ತು ನೆಕ್ಸ್ಟಲ್ಲಿ 1 ಸಿಂಗಲ್ ಕ್ರೋಶೆ. ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ. 1, ಸೇಮ್ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟಲ್ಲಿ 1 ಸಿಂಗಲ್ ಕ್ರೋಶೆ. 1, 2, 1, 2. ಮತ್ತೆ 1, 2. ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ಈಗ ನಮಗೆ 18 ಸಿಂಗಲ್ ಕ್ರೋಶೆ ಆಗಿದೆ.
18 ಸಿಂಗಲ್ ಕ್ರೋಶೆ. ನೋಡಿ ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್, ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಅದೇ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೆ, ಮತ್ತು ನೆಕ್ಸ್ಟಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಇದರ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, ಒಂದೇ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ. 1 1 2 ನೋಡಿ 1 1 ನೆಕ್ಸ್ಟಲ್ಲಿ 2 1 1 2 1 2 ನೋಡಿ ನೆಕ್ಸ್ಟಲ್ಲಿ 1, ಅದರ ನೆಕ್ಸ್ಟಲ್ಲಿ 1, ಅದರ ನೆಕ್ಸ್ಟಲ್ಲಿ 2 ನೋಡಿ ಸೇಮ್ ಸ್ಟಿಚ್ಚಲ್ಲೇ 2 1 1 ನೆಕ್ಸ್ಟಲ್ಲಿ 2 ನೋಡಿ ಹೀಗೆ. ಈಗ 24 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಟಿಚ್ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ ಫಸ್ಟ್ ಸ್ಟಿಚ್ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ, ಮತ್ತು ಈಗ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ, 2 ಆಯಿತಾ, 1 1 ಮತ್ತು 1, 3 ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಸಿಂಗಲ್ ಕ್ರೋಶೆ, 1 2, ಮತ್ತು ನೆಕ್ಸ್ಟ್ 1 2 3, 3 ಸಿಂಗಲ್ ಕ್ರೋಶೆ ಆದಮೇಲೆ 2 ಸಿಂಗಲ್ ಕ್ರೋಶೆ, 1 1. ನೋಡಿ ಮತ್ತೆ ನೆಕ್ಸ್ಟ್ 1 1 1, 3 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ ಸೇಮ್ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ, 1 2 3, ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, 1 1 1, 3 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, 1 2 3, ಆಮೇಲೆ ನೆಕ್ಸ್ಟಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆ. ಈಗ ನಮಗೆ ಟೋಟಲ್ 30 ಸಿಂಗಲ್ ಕ್ರೋಶೆ ಆಗಿದೆ. ನೋಡಿ ಈ ರೌಂಡಲ್ಲಿ 30 ಸಿಂಗಲ್ ಕ್ರೋಶೆ. ಫಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್, ಒಂದು ಚೈನ್ ಮತ್ತು ಸಿಂಗಲ್ ಕ್ರೋಶೆ. ಮತ್ತು ಈಗ ನೋಡಿ 4 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಒಂದಾಯ್ತಾ, 2 3 4, 4 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 1 2 3 4, ಆಮೇಲೆ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, 1 2 3 4, 4 ಆದಮೇಲೆ ಮತ್ತೆ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ,
1 2 3 4. ನೆಕ್ಸ್ಟಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆ. ಮತ್ತೆ 1 2 3 4. ನೆಕ್ಸ್ಟಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆ. One, 2, 3, 4. ಮತ್ತು ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ. ನೋಡಿ 4 ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಫಿಫ್ತಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್, ಮತ್ತು ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮತ್ತು ಒಂದು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋದು. ಇನ್ನೊಂದು ರೌಂಡ್ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ನಮಗೆ 36 ಸಿಂಗಲ್ ಕ್ರೋಶೆ ಆಗಿದೆ. ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ 2 3 4 5. ಈಗ 5 ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, ಮತ್ತು 1 2 3 4 5. ಮತ್ತು ಈಗ ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶೆ, 1 2 3 4 5. 5 ಸಿಂಗಲ್ ಕ್ರೋಶೆ ಆದಮೇಲೆ 2 ಸಿಂಗಲ್ ಕ್ರೋಶೆ, ಒಂದೇ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ, 1 2 3 4 ಮತ್ತು ಒಂದು 5 ಆದಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆ, 1 2 3 4 5 ಮತ್ತು 2 ಸಿಂಗಲ್ ಕ್ರೋಶೆ, 1 2 3 4 5 ಮತ್ತು ಲಾಸ್ಟಿಗೆ 2 ಸಿಂಗಲ್ ಕ್ರೋಶೆ. ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ನೋಡಿ 42 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಈಗ ನಾವು 42 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, 42ನೇ ಸಿಂಗಲ್ ಕ್ರೋಶೆ ಹಾಕೋದು. ಈಗ ಇನ್ಕ್ರೀಸ್ ಮಾಡೋದಿಲ್ಲ. ನೋಡಿ ಹೀಗೆ ನೋಡಿ ಬ್ಯಾಕ್ ಲೂಪಲ್ಲಿ ಇದು ಫ್ರಂಟ್ ಲೂಪು, ಈ ಕಡೆದು ಬ್ಯಾಕ್ ಲೂಪ್. ನೋಡಿ ಹೀಗೆ ನೋಡಿ ಒಂದೊಂದು ಸ್ಟಿಚ್ಚಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬ್ಯಾಕ್ ಲೂಪಲ್ಲಿ ಹಾಕೋಬೇಕು. ನೋಡಿ ಇಲ್ಲಿ ಬ್ಯಾಕ್ ಲೂಪಲ್ಲಿ ನೋಡಿ ಇಲ್ಲಿ
ನೋಡಿ ಹೀಗೆ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್, ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇದು ಬ್ಯಾಕ್ ಲೂಪಲ್ಲಿ ಬೇಡ ಫ್ರೆಂಡ್ಸ್, ಇದೇ ರೀತಿ ಮಾಮೂಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ತೀವಲ್ಲ ಹಾಗೆ ಹಾಕ್ಕೊಂಡು ಹೋಗೋಣ. ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ನೋಡಿ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಸಿಂಗಲ್ ಕ್ರೋಶೆ. ಮತ್ತು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ಈಗ ಬರುತ್ತೆ, ಈ ರೀತಿ ಬರುತ್ತೆ ಬಕೆಟ್ ಥರ ಪಾಟು. ನೋಡಿ ಇದೇ ರೀತಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 42 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ಅದೇ ರೀತಿಯೇ ಹಾಕ್ಕೊಂಡು ಹೋಗಿ ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಾನು ಒಟ್ಟು ಇಲ್ಲಿ 11 ರೌಂಡ್ ಹಾಕ್ಕೊಂಡಿದ್ದೀನಿ. 11 ಅಥವಾ 12 ರೌಂಡ್ ಹಾಕ್ಕೊಳ್ಳಿ. ನೋಡಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಸ್ವಲ್ಪ ದಾರಾನ ಉದ್ದ ಬಿಟ್ಕೊಂಡಿದ್ದೀನಿ. ಆಮೇಲೆ ಸ್ಟಿಚ್ ಮಾಡೋಕ್ಕೆ ಬೇಕಾಗುತ್ತೆ, ಹಾಗಾಗಿ ಹೀಗೆ ನೋಡಿ. ನಾನು ಈ ಬ್ರೌನ್ ಕಲರಲ್ಲಿ ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ಈ ರೀತಿ ಹಾಕೋಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಫಸ್ಟು ನಾವಿಲ್ಲಿ ಹಾಕಿದ್ವಲ್ಲ ಇದೇ ರೀತಿಯೇ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ 6 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ 12 ಸಿಂಗಲ್ ಕ್ರೋಶೆ, ಆಮೇಲೆ 24 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮಾಡಿದ್ವಲ್ಲ ಅದೇ ರೀತಿಯೇ ಹಾಕ್ಕೊಳ್ಳೋದು. ಫ್ರೆಂಡ್ಸ್ ನೋಡಿ ಈ ರೀತಿ ಕಣ್ಣು ಹಾಕೋದನ್ನು ತೋರಿಸ್ತೀನಿ. ನೋಡಿ ನಾನು ಸ್ಮಾಲ್ ತಗೊಂಡಿದ್ದೀನಿ, ಉಕ್ ಸೈಜು 1.75 mm ಇದೆ. 2.5 mm ಅಲ್ಲೂ ಮಾಡ್ಬೋದು, ಇಲ್ಲ 2.0 mm ಅದರಲ್ಲೂ ನೀವು ಮಾಡ್ಕೋಬೋದು. ಫಸ್ಟಿಗೆ ಮ್ಯಾಜಿಕ್ ಸರ್ಕಲ್ ಹಾಕ್ಕೊಳ್ಳೋಣ. ನೋಡಿ ಸರ್ಕಲ್ ಒಳಗಡೆ ನಾವು 4 ಸಿಂಗಲ್ ಕ್ರೋಶೆ ಇಲ್ಲ 6 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೂ ಆಗುತ್ತೆ. ನಾನು 4 ಹಾಕ್ತಾಯಿದ್ದೀನಿ.
2 3 4 ನೋಡಿ. 4 ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿ ಎಳ್ಕೊಳ್ಳೋಣ. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇದೇ ರೀತಿ 2 ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಈ ರೀತಿ ಹಾಕೋದನ್ನು ತೋರಿಸ್ತೀನಿ. ಮತ್ತು ನಾನು ಇನ್ನೊಂದು ಟೈಪ್ ಹಾಕಿದ್ದೀನಿ ನೋಡಿ. ಈ ರೀತಿ ಲೇಸು ನೋಡಿ ಹೀಗೆ ಬರುತ್ತೆ. ನೋಡಿ ಈ ರೀತಿಯೂ ತೋರಿಸ್ತೀನಿ, ಮತ್ತು ಈ ರೀತಿ ಹಾಕೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಒನ್ 2 3 4 ಚೈನ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಪಫ್ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಉದ್ದ ಎಳ್ಕೊಂಡು ನೋಡಿ ಹೀಗೆ. ಮತ್ತು ಇದೇ ಸ್ಟಿಚ್ಚಲ್ಲಿ ನೋಡಿ ಈ ರೀತಿ 5 ಟೈಮ್ ಮಾಡೋಣ. 2 3 4 5 ನೋಡಿ ಹೀಗೆ ಬರುತ್ತಲ್ಲ. ಇದನ್ನು ಇದಿಷ್ಟು ಹೇಳ್ಕೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಫಸ್ಟು ನೋಡಿ ಇಲ್ಲಿಗೆ ಫಸ್ಟ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತು ಈಗ 4 ಚೈನ್ 1 2 3 4 ನೋಡಿ ಹೀಗೆ ಉದ್ದ ಎಳ್ಕೊಂಡು ಟೂ 3 4 5 ನೋಡಿ ಈ ರೀತಿ ಇದಿಷ್ಟನ್ನು ಹೀಗೆ ತಗೊಂಡು ಈಗ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತು ಈಗ 1 2 3 4 ನೋಡಿ 4 ಚೈನ್ ಹಾಕ್ಕೊಂಡು ತ್ರೀ 4 5 ಈ ರೀತಿ ಒಂದೇ ಸಲ ಹೇಳ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಮತ್ತೆ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ನೋಡಿ ಫ್ರೆಂಡ್ಸ್ ಈಗ ಬರುತ್ತೆ ನೋಡಿ. ಇಲ್ಲಿ ಹಾಕಿದ್ದೀನಲ್ಲ ಈ ರೀತಿ ನೋಡಿ. ಮತ್ತೆ ಹಾಗೆ 1 2 3 4 ಇದು ಸ್ವಲ್ಪ ಉದ್ದ ಬೇಕಾದರೆ ಇನ್ನೊಂದು ಸ್ವಲ್ಪ ಉದ್ದ ಇರುತ್ತೆ ಹೇಳ್ಕೊಬೋದು ಹೀಗೆ. ಟೂ 3 4 5 ನೋಡಿ ಈ ರೀತಿ ಒಂದೇ ಸಲ ಇರುತ್ತೆ ಹೇಳ್ಕೊಂಡು ಲಾಕ್ ಮಾಡಿ ನೋಡಿ. ಫಸ್ಟ್ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ ಹಾಕ್ತಾ ಹೋಗೋದು 1 2 3 4 ನೋಡಿ ಈ ರೀತಿ ಪಫ್ ಸ್ಟಿಚ್ ಹಾಕೊಳ್ಳೋದು
3 4 5 ನೋಡಿ ರೀತಿ 5 ತಗೊಂಡು ಹೀಗೆ ಮಾಡಿ ಒಂದು ಲಾಕ್ ಮಾಡಿಕೊಂಡು ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಸ್ಲಿಪ್ ಸ್ಟಿಚ್ ಮತ್ತು 1 2 3 4 5 ತಗೊಂಡು ಇಲ್ಲೊಂಚೂರು ದೊಡ್ಡ ದಾರ ಬಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಹೀಗೆ ಬರುತ್ತೆ. ನೋಡಿ ಹಾಕ್ಕೊಂಡಿದ್ದೇನಲ್ಲ ಈ ರೀತಿ. ನೋಡಿ ನಾನು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕ್ಕೊಳ್ಬೋದು. ನಾನು ಫಸ್ಟು ನೋಡಿ ನಾನು 12 ಹಾಕ್ಕೊಂಡಿದ್ದೀನಿ. 12 ಆದಮೇಲೆ 10 ಹಾಕ್ಕೊಂಡಿದ್ದೀನಿ. 10 ಆದಮೇಲೆ ಮತ್ತೆ 8 ಆದಮೇಲೆ 7 ಆದಮೇಲೆ 5 ನೋಡಿ 5 ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಬೇಕಾದರೆ ಹಾಕ್ಕೋಬೋದು. ನೋಡಿ ಇಲ್ಲ ಈ ರೀತಿ ಬೇಕಾದರೆ ಹಾಕ್ಕೊಳ್ಬೋದು. ಈ ರೀತಿ ಲಿವ್ಸ್ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ ಹೀಗೆ ನಾನಿಲ್ಲಿ ನೋಡಿ ಇದಿಷ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಲಿವ್ಸ್ ಎಲ್ಲ. ನೋಡಿ ಹೀಗೆ ನೋಡಿ ಇದೇ ರೀತಿ ಬರುತ್ತೆ. ಹೀಗೆ ಫ್ರೆಂಡ್ಸ್ ಈ ರೀತಿ ಹಾಕೋದನ್ನು ತೋರಿಸ್ತೀನಿ. ನೋಡಿ 3.0 mm ತಗೊಂಡಿದ್ದೀನಿ ನಾನು. ಫಸ್ಟಿಗೊಂದು ಲಾಕ್ ಮಾಡ್ಕೊಳ್ಳೋಣ. ಫೈವ್ ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ 4 ಚೈನನ್ನು ಸ್ಕಿಪ್ ಮಾಡಿ ಲಾಸ್ಟ್ ಚೈನ್ ಫಸ್ಟ್ ಚೈನ್ ಹಾಕಿದ್ವಲ್ಲ ಫಸ್ಟ್ ಚೈನಲ್ಲಿ ನಾವು ಡಬಲ್ ಕ್ರೋಶೆ ನೋಡಿ ಹೀಗೆ 1 ಮತ್ತು ಅದೇ ಚೈನಲ್ಲೇ 2 ನೋಡಿ ಸೇಮ್ ಚೈನಲ್ಲೇ ಮತ್ತೆ 3 ಸೇಮ್ ಚೈನಲ್ಲೇ ಹಾಕಿ ಮತ್ತೆ 4 ಡಬಲ್ ಕ್ರೋಶೆ ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ ಈಗ ಒಂದು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ನೀಡ್ಲಿ ಮೇಲೆ 2 ಸಲ ದಾರ ಬರಬೇಕು. ನೋಡಿ ಅದೇ ಸ್ಪೇಸಲ್ಲೇ ಹಾಕಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ನೋಡಿ ಇಲ್ಲಿಗೆ ಒಂದು ಪಿಕ್ಔಟ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬರಬೇಕಲ್ಲ, ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ನೋಡಿ ಅದೇ ಚೈನಲ್ಲೇ ನಾವು ಇದಿಷ್ಟನ್ನು ಹಾಕ್ಕೋಬೇಕು. ಈ ರೀತಿ ಮತ್ತೆ ಈಗ 4 ಡಬಲ್ ಕ್ರೋಶೆ 1 2 3 4 ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಹಾಕ್ಕೋಬೇಕು. ನೋಡಿ 4 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ 4 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ನೋಡಿ ಹೀಗೆ ಬರುತ್ತೆ. ಮತ್ತು ಈಗ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇ ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ
ನೋಡಿ ಹೀಗೆ ಬರುತ್ತೆ. ಮತ್ತು ಈಗ 10 ಚೈನ್ ಹಾಕೊಳ್ಳೋಣ, 14 ಚೈನ್ ಹಾಕೊಳ್ಳೋಣ. ನೋಡಿ ಹೀಗೆ 1 2 3 4 5 6 7 8 9 10 ಮತ್ತು 4 1 2 3 4 ಒಟ್ಟು 14 ಚೈನ್. ನೋಡಿ ಇಲ್ಲಿಂದ ಇಲ್ಲಿ ತನಕ 14 ಚೈನ್. 1 2 3 4 ಚೈನ್ ಬಿಟ್ಟು ನೆಕ್ಸ್ಟಲ್ಲಿ ನಾವು ಇದೇ ರೀತಿಯೇ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ 4 ಡಬಲ್ ಕ್ರೋಶೆ, 1 2 3 4. ನೋಡಿ 4 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ. ನೋಡಿ ಹೀಗೆ ತ್ರಿಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ 2 ಚೈನ್, ನೋಡಿ ಮತ್ತೆ 2 ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಇಲ್ಲಿ ಸ್ಲಿಪ್ ಸ್ಟಿಚ್, ಮತ್ತೆ ಈಗ ತ್ರಿಬಲ್ ಕ್ರೋಶೆ. ನೋಡಿ ಇದೇ ಸ್ಪೇಸಲ್ಲಿ ತ್ರಿಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ ಡಬಲ್ ಕ್ರೋಶೆ, 1 4 ಡಬಲ್ ಕ್ರೋಶೆ, 1 2 3 4. ನೋಡಿ ಹೀಗೆ 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ ಇದೇ ಸ್ಪೇಸಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ, ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ, ನೋಡಿ ಹೀಗೆ ಬರುತ್ತೆ. ಮತ್ತು 14 ಚೈನ್, 2 3 4 5 6 7 8 9 10 11 12 13 14 ಚೈನ್ ಹಾಕೊಂಡ್ಮೇಲೆ 1 2 3 4 ಚೈನನ್ನು ಸ್ಕಿಪ್ ಮಾಡಿ ನೋಡಿ ಅದರ ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ. ನೋಡಿ 1 2 3 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್, ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್, ಸ್ಲಿಪ್ ಸ್ಟಿಚ್ ಆದಮೇಲೆ ಮತ್ತೆ ಈಗ ತ್ರಿಬಲ್ ಕ್ರೋಶೆ. ನೋಡಿ ಒಂದೇ ಚೈನಲ್ಲಿ ಹಾಕೋಬೇಕು ನಾವು. ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶೆ, 1 2 3 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್, ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ. ನೋಡಿ ಮತ್ತೆ 6 ಚೈನ್ ಹಾಕ್ಕೊಂಡು
10 14 ಚೈನ್ ಹಾಕ್ಕೊಂಡು 2 3 4 5 6 7 8 9 10 11 12 13 14 14 ಚೈನ್ ಹಾಕ್ಕೊಂಡು 1 2 3 4 4 ಬಿಟ್ಟು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ 1 2 3 4 ಸಾರಿ 4 ಆದಮೇಲೆ ನಾವು ತ್ರಿಬಲ್ ಕ್ರೋಶೆ ಹಾಕ್ಕೊಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್, ಒಂದು ಸ್ಲಿಪ್ ಸ್ಟಿಚ್, ಮತ್ತೆ ತ್ರಿಬಲ್ ಕ್ರೋಶೆ, ಮತ್ತೆ 4 ಡಬಲ್ ಕ್ರೋಶೆ. ನೋಡಿ ಇಲ್ಲಿ 1 2 3 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ ಸಾರಿ ಸ್ಲಿಪ್ ಸ್ಟಿಚ್. ಹೀಗೆ ನೋಡಿ ಇದಿಷ್ಟು ಆದಮೇಲೆ ನಾವು ಇಲ್ಲಿ ಒಂದು 10 ಚೈನ್ ಹಾಕೊಳ್ಳೋಣ. 2 3 4 5 6 7 8 9 10 ಅಂದರೆ 10 ಚೈನ್ ಹಾಕ್ಕೊಂಡು ಒಂಚೂರು ದೊಡ್ಡದಾಗೆ ನೋಡಿ ಇಷ್ಟು ದೊಡ್ಡ ಇರಲಿ. ನೋಡಿ ಹೀಗೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೇಕಾದ್ರೆ ಇದೇ ರೀತಿನೇ ಹಾಕ್ಕೊಳ್ಬೋದು. ನೋಡಿ 1 2 3 4 5 6 7 7 ಇರೋದು 4 ಹಾಕ್ಕೊಂಡಿದ್ದೀನಿ. ನೋಡಿ ಮತ್ತೆ 5 ಇರೋದು 4 ಹಾಕ್ಕೊಂಡಿದ್ದೀನಿ. ಮತ್ತು 3 ಇರೋದು 4 4 ಹಾಕ್ಕೊಂಡಿದ್ದೀನಿ. ನೋಡಿ ಇದೆ ಈ ರೀತಿ ಇದು ಮೇಲ್ ಮುಚ್ಚೋದಿರುತ್ತಲ್ಲ, ನೋಡಿ ಇದಕ್ಕೆ ನಾನು 2 ಕಣ್ಣು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಮೂರನ್ನ ನೋಡಿ ತಗೊಂಡಿದ್ದೀನಿ. ನೋಡಿ ಇದನ್ನು ಇದ್ರ ಮಧ್ಯೆ ಈ ರೀತಿ ಮಾಡಿಕೊಂಡು ಇಷ್ಟನ್ನು ಈ ರೀತಿ ಒಳಗಡೆ ಹಾಕೋಬೇಕು. ಇದೇ ರೀತಿ
ಈ ರೀತಿ ಎಲ್ಲದನ್ನು ಒಳಗಡೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕೊಂಡ್ಮೇಲೆ ಇಲ್ಲೊಂದು ಗಂಟು ಹಾಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಈ ದಾರ ಹೀಗೆ ಉಳಿಯುತ್ತಲ್ಲ, ಇದನ್ನು ಇದರೊಳಗಡೆ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ನಾನು ಈ ರೊಟ್ಟಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದರೊಳಗಡೆ ಹಾಕಿದರೆ ಕರೆಕ್ಟಾಗಿ ನಿಲ್ಲುತ್ತೆ ಅಂತ. ನೋಡಿ ಹೀಗೆ, ನೋಡಿ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಲಾಸ್ಟಿಗೆ ಮುಚ್ಚಬೇಕಾದ್ರೆ ಇದ್ರ ಮೇಲೆ ಇದೆಲ್ಲ ಹಾಕಿ ಈ ರೀತಿ ಹೊಲಿಬೋದು. ಇಲ್ಲದ್ರೆ ಇದು ಬೇಡ ಅನ್ನೋದಾದರೆ ಇದೇ ರೀತಿ ಹಾಕಿ ಹೊಲಿಬೋದು. ನೋಡಿ, ಇದರೊಳಗಡೆ ಫಿಲ್ ಮಾಡಲಿಕ್ಕೆ ಈ ರೀತಿ ಕಾಟನ್ ತಗೊಂಡಿದ್ದೀನಿ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇದು ಫಿಲ್ ಮಾಡಿದ ಮೇಲೆ ಈ ರೀತಿ ಇಟ್ಕೊಳ್ಳೋಣ. ಅದರ ಮೇಲೆ ಇದನ್ನು ಹಾಕೋಣ. ನೋಡಿ ಹೀಗೆ ಸ್ಟಿಚ್ ಮಾಡೋಣ. ನೋಡಿ, ಈ ಕಡೆ ಒಂದು ಸ್ಟಿಚ್, ಈ ಕಡೆ ಒಂದು ಸ್ಟಿಚ್. ನೋಡಿ, ಈ ಸ್ಟಿಚ್ ಒಂದು ಮತ್ತು ಈ ಕಡೆ ಸ್ಟಿಚ್ ಒಂದು.
ನೋಡಿ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹೊಲ್ಕೊಳ್ಳಿ, ಇಲ್ಲಿ ತನಕನೂ ಹೊಲ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಗಂಟು ಹಾಕ್ಕೊಳ್ಳೋಣ. ನೋಡಿ, ಗಂಟು ಹಾಕ್ಕೊಂಡು ಇದು ಒಳಗಡೆ ನೋಡಿ ಹೀಗೆ ಫ್ರೆಂಡ್ಸ್ ಇದೆಲ್ಲ ಅರೇಂಜ್ ಮಾಡ್ಕೋಬೇಕು ಕರೆಕ್ಟಾಗಿ. ಹೀಗೆ ಫ್ರೆಂಡ್ಸ್, ಈಗ ನಾವು ನೋಡಿ ದಾರ ಹಾಕಿದ್ದೀವಲ್ಲ, ಈ ದಾರ ಮಾಡ್ಕೊಳ್ಳೋಣ. ನೋಡಿ, ನಾನು 2 ಎಳೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಷ್ಟು ದೊಡ್ಡ ಮಾಡೋಕ್ಕೆ 2 ಎಳೆ ದಾರ ತಗೊಂಡು ನೋಡಿ ಹೀಗೆ. ನೋಡಿ, ನಾವು ಒಳಗಿಂದ ತಗೊಂಡು ನೋಡಿ ಈ ದಾರನ ಈ ರೀತಿ ತಗೋಬೇಕು. ಮತ್ತು ಈ ರೀತಿ ಒಳಗಡೆಯಿಂದ ತಗೊಂಡು ನೋಡಿ ಈ ರೀತಿ ನೋಡಿ ಈ ದಾರನ ಹೀಗೆ ತಗೊಂಡು ನೀವು ಬೇಕಾದ್ರೆ ಚೈನ್ ಬೇಕಾದ್ರೆ ಹಾಕೋಬೋದು. ಚೈನ್ ಹಾಕಿದರೆ ತೆಳ್ಳ ಬರುತ್ತೆ ಅಂತ ಈ ರೀತಿ ಹಾಕ್ತಾಯಿದ್ದೀನಿ ಅಷ್ಟೇ. ಹೀಗೆ ಇದನ್ನು ಹೀಗೆ ತಗೊಂಡು ನೋಡಿ ಈ ದಾರನ ಫಸ್ಟ್ ಹೀಗೆ ತಗೊಳ್ಳೋದು. ಹೀಗೆ ನೋಡಿ ಈ ದಾರನ ಹೀಗೆ ತಗೊಂಡು ಇನ್ನು ಇದೇ ರೀತಿ ಇಟ್ಕೊಂಡ್ಬಿಟ್ರೆ ಸರಿ. ನೀವಿಲ್ಲ ಹೀಗೆ ಬೇಕಾದ್ರೆ ಇಟ್ಕೊಂಡೇನಾದರೂ ಮಾಡ್ಬೋದು, ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಹಾಗೆ ಮಾಡಿ. ನೋಡಿ ಹೀಗೆ ಜೊತೆಗೆ ಇದನ್ನು ತಗೊಂಡು ಈ ದಾರದಿಂದ ಈ ರೀತಿ ಎಳ್ಕೊಬೇಕು. ಹೀಗೆ ಹೀಗೆ ನೋಡಿ ಹೀಗೆ ಬರುತ್ತೆ. 4 ಕಡೆನೂ ಚೈನ್ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ 2 ದಾರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು 2 ದಾರ ಹಾಕ್ಕೊಂಡಿದ್ದೀನಿ. ನೋಡಿ ಲಾಸ್ಟಿಗೆ ನೋಡಿ ಹೀಗೆ ತಗೊಂಡು ಈ ಕಡೆ ದಾರನ ತಗೊಂಡು ಇದರಲ್ಲಿ ಎತ್ತಿ ಹೇಳ್ಕೊಳ್ಳೋಣ. ನೋಡಿ 2 ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲೆರಡು ನಾವಿಲ್ಲಿ ಹಾಕಿದ್ದೀನಿ. ನೋಡಿ ಇಲ್ಲೆರಡು, ಬ್ಯಾಕ್ ಸೈಡಿಗೆ 2. ನೋಡಿ ದಾರನ ಇದ್ರೊಳಗಡೆ ಹಾಕೊಳ್ಳೋಣ.
ನೋಡಿ ಈ ರೀತಿ ಹಾಕಬೇಕು ನಾವು. ನೋಡಿ ಈ ಕಡೆ ಒಂದು ಬ್ಯಾಕ್ ಸೈಡಿಗೆ ನೋಡಿ ಹೀಗೆ ಬರಬೇಕು. ಇದೊಂದು ಈ ಕಡೆ ಹಾಕೊಳ್ಳೋಣ. ನೋಡಿ ಈ ಕಡೆ ಸೈಡ್ ಬಂದು ಇದು ಈ ಕಡೆ ಈ ರೀತಿ ಬರುತ್ತೆ. ಆಮೇಲೆ ಇದೆಲ್ಲ ಅರೇಂಜ್ ಮಾಡ್ಕೋಬೇಕು. ನೋಡಿ ಈ ಕಡೆ ನೋಡಿ ಇಲ್ಲಿ ಈ ಕಡೆ ಒಂದು ಹಾಕೋಣ. ನೋಡಿ ಹೀಗೆ ಬರುತ್ತೆ. ಇದೆಲ್ಲ ಅರೇಂಜ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.
ನೋಡಿ ಹೀಗೆ ಬರುತ್ತೆ. ಇದೆಲ್ಲ ಅರೇಂಜ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟನ್ನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿ ಬಾಯ್ ಮಾಡೋಣ. ನೋಡಿ ಈ ರೀತಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಹೀಗೆ ಆಮೇಲೆ ಈ 2 ದಾರ ಇದೆಯಲ್ಲ, ಇದರೊಳಗಿಂದ ಈ ರೀತಿ ಹೀಗೆ ತಗೊಂಡು ಅಲ್ಲಿಂದಲೇ ನಾವು ನೋಡಿ ಇಲ್ಲಿ ನೋಡಿ, ಇದೇ ನಾವಿಲ್ಲಿ ಫಸ್ಟ್ ಹಾಕಿದ್ವಲ್ಲ ಸೂಜಿ, ಅಲ್ಲಿಂದನೇ ನಾವು ಅದು ತಗೊಳ್ಬೇಕು. ಇದು ತಗೊಂಡು ಇಲ್ಲಿ ಗಂಟು ಹಾಕೊಳ್ಳೋಣ. ಒಂದೆರಡು ಗಂಟು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದನ್ನು ಒಳಗಡೆ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಯಿತು. ನೋಡಿ ಹ್ಯಾಂಗಿಂಗ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.